ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಾವೆಲ್ಲರೂ ಪ್ರತಿನಿತ್ಯ ದಿನಸಿ, ಆಹಾರ ಅಥವಾ ಇತರ ಸಣ್ಣ ಖರೀದಿಗಳಿಗೆ ಹಣವನ್ನ ಬಳಸ್ತೇವೆ. ಸಣ್ಣ ವಹಿವಾಟುಗಳನ್ನ ಆದಾಯ ತೆರಿಗೆ ಇಲಾಖೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗಮನಿಸೋದಿಲ್ಲ. ಆದ್ರೆ ಮೊತ್ತವು ದೊಡ್ಡದಾಗಿದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ ನಗದು ವಹಿವಾಟಿನ ಮೇಲಿನ ಮಿತಿಗಳಿಂದಾಗಿ ಅದು ಆದಾಯ ತೆರಿಗೆ ಇಲಾಖೆಯ ಗಮನಕ್ಕೆ ಬರಬಹುದು. ಚಿನ್ನ ಅಥವಾ ಕಾರು ಖರೀದಿಸೋದ್ರಿಂದ ಹಿಡಿದು ಆಸ್ತಿ ವಹಿವಾಟು ಅಥವಾ ಸ್ನೇಹಿತರಿಗೆ ಹಣವನ್ನ ಸಾಲವಾಗಿ ನೀಡೋವರೆಗೆ ಕಾನೂನುಬದ್ಧವಾಗಿ ಎಷ್ಟು ಹಣವನ್ನ ಪಾವತಿಸಬಹುದು ಅಥವಾ ಪಡೆಯಬಹುದು ಎಂಬುದರ ಮೇಲೆ ಆರ್ಬಿಐ ಸ್ಪಷ್ಟವಾಗಿ ಮಿತಿಗಳನ್ನ ನಿಗದಿಪಡಿಸಿದೆ. ಆದಾಯ ತೆರಿಗೆ ಇಲಾಖೆಯಿಂದ ದಂಡ ಮತ್ತು ತನಿಖೆಗಳನ್ನು ತಪ್ಪಿಸಲು ನಗದು ಬಳಕೆಯನ್ನ ಎಲ್ಲಿ ಅನುಮತಿಸಲಾಗಿದೆ ಮತ್ತು ಅದು ನಿಮ್ಮನ್ನ ಎಲ್ಲಿ ತೊಂದರೆಗೆ ಸಿಲುಕಿಸಬಹುದು ಎಂಬುದನ್ನ ಅರ್ಥ ಮಾಡಿಕೊಳ್ಳೋದು ಅತ್ಯಗತ್ಯ. 2 ಲಕ್ಷಕ್ಕಿಂತ ಹೆಚ್ಚಿನ ವಹಿವಾಟು ಸರಿಯಲ್ಲ. ಆಸ್ತಿ ಅಥವಾ ಮನೆ ಖರೀದಿಸುವಾಗ ದೊಡ್ಡ ಪ್ರಮಾಣದಲ್ಲಿ ನಗದು ಪಾವತಿಸುವುದನ್ನ ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. 2 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಮೊತ್ತದ ಯಾವುದೇ ನಗದು ಪಾವತಿಯು ಭಾರೀ ದಂಡವನ್ನ ವಿಧಿಸಬಹುದು. ಆದ್ದರಿಂದ ಆಸ್ತಿ ವಹಿವಾಟುಗಳನ್ನ ಯಾವಾಗಲೂ ಬ್ಯಾಂಕಿಂಗ್ ಮಾರ್ಗಗಳ ಮೂಲಕ ಮಾಡಬೇಕು. ಇನ್ನು ವಹಿವಾಟು ಅಥವಾ ಸ್ಟಾಂಪ್ ಡ್ಯೂಟಿ ಮೌಲ್ಯದ ಆಧಾರದ ಮೇಲೆ 30 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಮೌಲ್ಯದ ಸ್ಥಿರ ಆಸ್ತಿಯ ಯಾವುದೇ ಖರೀದಿ ಅಥವಾ ಮಾರಾಟವನ್ನ ರಿಜಿಸ್ಟ್ರಾರ್ ಅಥವಾ ಸಬ್ ರಿಜಿಸ್ಟ್ರಾರ್ ವರದಿ ಮಾಡ್ತಾರೆ. ನಿಧಿಯ ಮೂಲವನ್ನ ಪರಿಶೀಲಿಸಲು ಇಲಾಖೆಯು ಈ ನಮೂದುಗಳನ್ನ ಎರಡೂ ಪಾರ್ಟಿಗಳ ರಿಟರ್ನ್ಗಳೊಂದಿಗೆ ಹೊಂದಿಸುತ್ತೆ. ದಿನಸಿ ಅಂಗಡಿಗಳಿಗೆ ನಗದು ಮಿತಿ ಇದೆಯಾ? ದಿನಸಿ ಅಂಗಡಿಗಳಿಗೆ ನಗದು ವಹಿವಾಟು ಮಿತಿ ಇದೆಯಾ ಎಂಬ ಪ್ರಶ್ನೆ ಬರುತ್ತೆ. ದಿನಸಿ, ಆಹಾರ, ಬಟ್ಟೆ, ಸ್ಥಳೀಯ ಪ್ರಯಾಣ ಅಥವಾ ಸಣ್ಣ ಖರೀದಿಗಳಂತಹ ದೈನಂದಿನ ಅಗತ್ಯಗಳಿಗೆ ನಗದು ಪಾವತಿಗಳನ್ನು ಅನುಮತಿಸಲಾಗಿದೆ. ಇವು ದಿನನಿತ್ಯದ ವೆಚ್ಚಗಳಾಗಿವೆ ಮತ್ತು ಅವುಗಳಿಗೆ ಯಾವುದೇ ನಿರ್ದಿಷ್ಟ ಮಿತಿಯನ್ನ ನಿಗದಿಪಡಿಸಲಾಗಿಲ್ಲ. ಕಾರು, ಚಿನ್ನ ಖರೀದಿ ವೇಳೆ ಏನು ಮಾಡಬೇಕು? ಕಾರುಗಳು, ಚಿನ್ನ, ಎಲೆಕ್ಟ್ರಾನಿಕ್ಸ್ ಅಥವಾ ಯಾವುದೇ ಹೆಚ್ಚಿನ ಮೌಲ್ಯದ ವಸ್ತುಗಳಂತಹ ಪ್ರಮುಖ ಖರೀದಿಗಳಿಗೆ ಒಬ್ಬ ವ್ಯಕ್ತಿಯು ಒಂದು ದಿನದಲ್ಲಿ 2 ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಹಣವನ್ನ ನಗದು ರೂಪದಲ್ಲಿ ಪಾವತಿಸಲು ಸಾಧ್ಯವಿಲ್ಲ. ಬಿಲ್ ಅನ್ನ ವಿಭಜಿಸಿದ್ರೂ ಸಹ 2 ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಹಣವನ್ನ ನಗದು ರೂಪದಲ್ಲಿ ಪಾವತಿಸಲು ಅನುಮತಿಸಲಾಗುವುದಿಲ್ಲ. ಅಂತಹ ಪಾವತಿಗಳನ್ನ ಬ್ಯಾಂಕ್ ವರ್ಗಾವಣೆ, UPI, ಚೆಕ್ ಅಥವಾ ಕಾರ್ಡ್ ಮೂಲಕ ಮಾಡಬೇಕು. ಸಾಲಗಳಿಗೆ ಯಾವೆಲ್ಲ ನಿಯಮಗಳಿವೆ? ಸಾಲಗಳಿಗೆ ನಿಯಮಗಳು ಇನ್ನೂ ಕಠಿಣವಾಗಿವೆ. ಯಾರಾದರೂ 20,000 ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಸಾಲವನ್ನು ಪಡೆದ್ರೆ ಅಥವಾ ಸಾಲ ನೀಡಿದ್ರೆ ಅದನ್ನ ನಗದು ರೂಪದಲ್ಲಿ ಮಾಡಲಾಗೋದಿಲ್ಲ. ಸಾಲ ಮರುಪಾವತಿಗೂ ಅದೇ ನಿಯಮ ಅನ್ವಯಿಸುತ್ತೆ. 20,000 ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಮರುಪಾವತಿಯನ್ನ ಬ್ಯಾಂಕ್ ಮೂಲಕವೇ ಮಾಡಬೇಕು. ಪ್ಯಾನ್ ಮೂಲಕ ಡಿಜಿಟಲ್ ಟ್ರ್ಯಾಕಿಂಗ್ ಆಗಿ ಆದಾಯ ತೆರಿಗೆ ಇಲಾಖೆಯು ಬ್ಯಾಂಕುಗಳು, ದಲ್ಲಾಳಿಗಳು, ಮ್ಯೂಚುವಲ್ ಫಂಡ್ಗಳು ಮತ್ತು ಆಸ್ತಿ ನೋಂದಣಿದಾರರಿಂದ ಬರುವ SFTಗಳ ಸಲ್ಲಿಕೆಯನ್ನ ಅವಲಂಬಿಸಿದೆ. ತೆರಿಗೆದಾರರು ಆದಾಯ ತೆರಿಗೆ ಪೋರ್ಟಲ್ನಲ್ಲಿ ತಮ್ಮ ವಾರ್ಷಿಕ ಮಾಹಿತಿ ಹೇಳಿಕೆಯನ್ನ ಅಂದ್ರೆ AIS ಪರಿಶೀಲಿಸಬೇಕು ಮತ್ತು ಸಲ್ಲಿಸುವ ಮೊದಲು ಬಡ್ಡಿ, ಹೂಡಿಕೆಗಳು ಮತ್ತು ಆಸ್ತಿ ವ್ಯವಹಾರಗಳಂತಹ ತಮ್ಮ ITRಗಳೊಂದಿಗೆ ವರದಿ ಮಾಡಲಾದ ನಮೂದುಗಳನ್ನ ಸಮನ್ವಯಗೊಳಿಸಬೇಕು. ದಾಖಲೆ ಪರಿಶೀಲಿಸಿ ಖಚಿತಪಡಿಸಿಕೊಳ್ಳಿ. ಖಾತೆಯಿಂದ ಹೊರಗಿರುವ ವಹಿವಾಟುಗಳು ಅಥವಾ ಪಾವತಿಗಳನ್ನು ಮಾಡೋದನ್ನ ತಪ್ಪಿಸಬೇಕು. ಆದ್ದರಿಂದ ಇತರರಿಗೆ ಪಾವತಿಗಳು ಅಥವಾ ವಹಿವಾಟುಗಳನ್ನು ಮಾಡುವ ಸಮಯದಲ್ಲಿ ಮೂಲ ಮತ್ತು ಉದ್ದೇಶವನ್ನ ವಿವರಿಸಲು ಅವುಗಳನ್ನು ಸರಿಯಾಗಿ ದಾಖಲಿಸಲಾಗಿದೆಯೇ ಅಂತ ಖಚಿತಪಡಿಸಿಕೊಳ್ಬೇಕು. 2 ಲಕ್ಷಕ್ಕಿಂತ ಹೆಚ್ಚಿನ ನಗದು ನಿಷಿದ್ಧ. ಸರಳವಾಗಿ ಹೇಳಬೇಕು ಅಂದ್ರೆ ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆಯಿಂದ ಒಂದೇ ದಿನದಲ್ಲಿ 2 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ನಗದು ಪಡೆಯೋದು ನಿಷಿದ್ಧ. ಇದು ಒಂದು ವ್ಯವಹಾರಕ್ಕೆ ಸಂಬಂಧಿಸಿದ್ರೂ ಅಥವಾ ಒಂದು ಈವೆಂಟ್ ಅಥವಾ ಯಾವುದೇ ಕಾರ್ಯಕ್ಕೆ ಸಂಬಂಧಿಸಿದ್ರೂ ಅನ್ವಯಿಸುತ್ತೆ. ಉಲ್ಲಂಘನೆಯಾದ್ರೆ ಪಡೆದ ಮೊತ್ತದಷ್ಟು ದಂಡ ವಿಧಿಸಬಹುದು. ATMನಲ್ಲಿ ಮಿತಿ ಎಷ್ಟಿರುತ್ತೆ? ದಿನನಿತ್ಯದ ATM ಹಿಂತೆಗೆಯುವ ಮಿತಿ ಬ್ಯಾಂಕ್ ಮತ್ತು ಡೆಬಿಟ್ ಕಾರ್ಡ್ ಪ್ರಕಾರ ಬದಲಾಗುತ್ತೆ. ಸಾಮಾನ್ಯವಾಗಿ 10,000ದಿಂದ 50,000 ಅಂದ್ರೆ ಕ್ಲಾಸಿಕ್ ಕಾರ್ಡ್ಗಳು, ಪ್ರೀಮಿಯಂ ಕಾರ್ಡ್ಗಳಲ್ಲಿ 1 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ತೆಗೆಯಬಹುದು. ಇನ್ನು ಬ್ಯಾಂಕ್ ಶಾಖೆಯಿಂದ ಹೆಚ್ಚಿನ ಮೊತ್ತ ಹಿಂತೆಗೆಯಬಹುದು. ಇದಕ್ಕೆ ಯಾವುದೇ RBI ಮಿತಿ ಇಲ್ಲ, ಆದರೆ ಬ್ಯಾಂಕ್ ನೀತಿ ಅನ್ವಯಿಸುತ್ತೆ.
ಮನೆಯಲ್ಲಿ ಎಷ್ಟು ಹಣ ಇರಿಸಿಕೊಳ್ಳಬಹುದು? ವರ್ಷಕ್ಕೆ ಸೇವಿಂಗ್ಸ್ ಖಾತೆ ಅಥವಾ ಉಳಿತಾಯ ಖಾತೆಯಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ನಗದು ಠೇವಣಿ ಮಾಡಿದ್ರೆ ಆದಾಯ ತೆರಿಗೆ ಇಲಾಖೆಗೆ ರಿಪೋರ್ಟ್ ಆಗುತ್ತೆ. ಆಗ ಪರಿಶೀಲನೆಗೆ ಒಳಗಾಗಬಹುದು. ಇನ್ನು ಮನೆಯಲ್ಲಿ ನಗದು ಇಟ್ಟುಕೊಳ್ಳಲು ಮಿತಿ ಇಲ್ಲ, ಆದ್ರೆ ಮೂಲ ತೋರಿಸಲು ಸಾಧ್ಯವಾಗದಿದ್ರೆ ತೆರಿಗೆ ಅಥವಾ ದಂಡ ವಿಧಿಸಬಹುದು. ಹೀಗಾಗಿ ಡಿಜಿಟಲ್ ಪಾವತಿ ಅಂದ್ರೆ UPI ಅಥವಾ ಕಾರ್ಡ್ಗಳನ್ನು ಬಳಸಿ ಹೆಚ್ಚಿನ ವ್ಯವಹಾರಗಳನ್ನು ಮಾಡುವುದು ಸುರಕ್ಷಿತ ಮತ್ತು ಸಮಸ್ಯೆ ರಹಿತವಾಗಿರುತ್ತೆ.